ಮಾರಿಕುಪ್ಪ ಗ್ರಾಮ ಪಂಚಾಯತಿಯಿಂದ ಮಾರಿಕುಪ್ಪ ಗ್ರಾಮ ಸೇರಿದ ಶ್ರೀ ಪ್ರಸನ್ನ ಉದ್ದನಮ್ಮ ದೇವರ ಜಾತ್ರೆಯ ಬಗ್ಗೆ ಸ್ವಲ್ಪ ವಿಷಯಗಳಲ್ಲಿ ನಾನು ಬಯಸ್ತಾ ಇದ್ದೀನಿ. ಎಲ್ಲರಿಗೂ ನಮ್ಮ ಶಾಸಕರಿಗೂ ನಮ್ಮ ತಹಸೀಲ್ದಾರ್ ಅವರಿಗೂ AC ಅವರಿಗೂ DC ಅವರಿಗೂ ಎಲ್ಲರಿಗೂ ತಿಳಿಸಬೇಕು ಅಂತ ದಯವಿಟ್ಟು ನಾನು ಕೈ ಎತ್ತಿ ಮುಗಿತಾ ಇದ್ದೀನಿ. ಫಸ್ಟು ಕಮಿಟಿ ಇಲ್ಲ ಇಲ್ಲಿ. ಸುಮಾರು ಒಂದು 25 ವರ್ಷಕ್ಕೆ ಮುಂಚೆ ಮುನಿಸ್ವಾಮಿ ಅಂತ ಒಬ್ಬರಿದ್ರು ಕನ್ವೀನರು. ಅದಕ್ಕೆ ಈ ಕಡೆ ಯಾವುದೇ ಕಮಿಟಿ ಇಲ್ಲ, ಯಾವುದೇ ಇದಿಲ್ದಿರ ಮಾಡ್ತಾ ಇದ್ದಾರೆ. ನಮಗೆ ಇವಾಗ ಅಂತ ದೇವಸ್ಥಾನ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಹಾಕ್ಕೊಂಡು ಬೇರೆಯವ್ರ ಹೆಸರು ಯಾವುದೇ ಒಬ್ಬರ ಹೆಸರು ಇಲ್ಲ. ಗ್ರಾಮಸ್ಥರು ಯಾವ ಗ್ರಾಮಸ್ಥರು ಸುಮಾರು ಅಂದರೆ ಈ ದೇವಸ್ಥಾನ ಚೋಳರ ಕಾಲದಿಂದ ಬರ್ತಾ ಇದೆ. ಉದ್ದನಮ್ಮ ದೇವಸ್ಥಾನ ಏಕಚಕ್ರಾಧಿಪತಿಯಾಗಿ ಅವರೇ ನಡೆಸ್ತಾ ಇದ್ದಾರೆ, ಬೇರೆ ಯಾರೂ ಇಲ್ಲ. ಜಾತ್ರೆ ಬರಬೇಕು ಅಂದರೆ ಪಂಚಾಯತಿ ಕರೀತಾರೆ, ಡಂಗೋರ ಸುಮ್ಮನೆ ಆಗ್ತಾರೆ ಊರಲ್ಲಿ. ಯಾರೋ ಅವ್ರಿಗೆ ಬೇಕಾದವ್ರನ್ನ ಒಬ್ಬರನ್ನೋ ಇಬ್ಬರನ್ನೋ ಕರೆಸ್ಕೊಳ್ತಾರೆ, ನೋಟಿಸ್ ಹೊಡೆದು ಬಿಟ್ಟು ಆಮೇಲೆ ಗ್ರಾಮಸ್ಥನ ಕರೆಸಿ ಪಂಚಾಯತಿ ಮಾಡ್ತಾರೆ. ಏನಾದರೂ ಲೆಕ್ಕ ಕೇಳಕ್ಕೆ ಹೋದರೆ ಅಟ್ರಾಸಿಟಿ ಕೇಸ್ ಹಾಕ್ಬೋದು, ಈ ಥರ ಎಲ್ಲ ಭಯ ಆಗಿಸ್ತಾ ಇದ್ದಾರೆ ಅವರು. ನಾವು ಯಾವುದು ಕೇಳೋಕ್ಕೂ ನಮ್ಗೆ ಬಯಸ್ತಾ ಇಲ್ಲ. ಅದರಿಂದ ಸರ್ಕಾರ ಗಮನಕ್ಕೆ ತರಬೇಕು ಅಂತ ದಯವಿಟ್ಟು 2 ಕೈ ಎತ್ತು ಮುಗಿದು ನಾನು ಕೇಳ್ಕೊಳ್ತಾ ಇದ್ದೀನಿ. ದೇವಸ್ಥಾನ ನಡಿಬೇಕು, ನಮಗೆ ಚೆನ್ನಾಗಿರಬೇಕು. ಆ ಉಂಡಿ ಕಾಸು ಎತ್ತುವಾಗ ಕೂಡ ಯಾವುದೇ ಒಂದು ಬೀಗ ಗೀಗ ಏನೂ ಇರಲ್ಲ. ಅವ್ರು ಬೀಗ ಕೈ ಅರ್ಚಕರಾಯಿತು ಅವರಾಯ್ತು ಇನ್ನೊಬ್ರು ಯಾರೋ ಒಬ್ರು ಕುಂತ್ಕೊಂಡು ಉಂಡಿ ಓಪನ್ ಮಾಡಿ ಎತ್ಕೊಂಡು ಹೋಗ್ತಾ ಇರ್ತಾರೆ. ಲೆಕ್ಕನೂ ಇಲ್ಲ, ಇದರಲ್ಲಿ ಪಕ್ಕನೂ ಇಲ್ಲ, ಯಾವುದೂ ಇಲ್ಲ. ದೇವಸ್ಥಾನ ಚೆನ್ನಾಗಿ ನಡೀಬೇಕು ಅಂತ ನಮ್ಮಲ್ಲಿ ವಿನಂತಿ ಮಾಡಿಕೊಂಡು AC ಅವ್ರಿಗೆ, DC ಅವ್ರಿಗೆ, ತಹಸೀಲ್ದಾರ್ ಅವ್ರಿಗೆ ಎಲ್ರಿಗೂ ನಾನು ಮನವಿ, ನಮ್ಮ ಶಾಸಕರು 100 ಸರಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ನಮ್ಮ ಶಾಸಕರು ಇದ್ರಲ್ಲಿ ಸ್ವಲ್ಪ ಗಮನ ಹರಿಸಿ ಮಾಡಲೇಬೇಕು. ಯಾರನ್ನೂ ಕೇಳೋದಿಲ್ಲ, ಉಂಡಿ ಎತ್ತುವಾಗಿ ಯಾರೇ ಇಲ್ಲ. ಆಯಪ್ಪ ಒಬ್ಬರೇ ಚಕ್ರಾಧಿಪತಿ, ಆಯಪ್ಪನೇ ಏಕಚಕ್ರಾಧಿಪತಿ, ಬೇರೆ ಯಾರು ಬೇಕಾಗಿಲ್ಲ. ಜಾತ್ರೆಗೆ ಯಾರು ಬರ್ತಾರೆ, ಅವ್ರಿಗೆ ಯಾರು ಬೇಕೋ ಅವ್ರ ಹೆಸರು ಮಾತ್ರ ಹಾಕೊಂಡು ಬಿಟ್ಟು ಮಿಕ್ಕಿದವ್ರ ಹೆಸರೇನೋ ಕೊಡ್ಕೊಂಡು ಹೋಗ್ತಾ ಇರ್ತಾರೆ. ಅದೆಲ್ಲ ಬೇಕಾಗಿಲ್ಲ, ನಮ್ಗೆ ಹೆಸರುವಾಸಿ ಬೇಕಾಗಿಲ್ಲ. ಗ್ರಾಮದಲ್ಲಿ ಚೆನ್ನಾಗಿ ನಡಿಬೇಕು ಅಮ್ಮ ಜಾತ್ರೆ ನಾವು ಇದು ಮಾಡ್ತಾ ಇದ್ದೀವಿ. ಏನಿಲ್ಲ ಸರ್, ಇದನ್ನು ಕೇಳೋರಿಲ್ಲ. ಜಾತಿ ನಿಂದನೆ ಕೇಸ್ ಹಾಕ್ತಾರೆ. ಕೇಳಿದ್ರೆ ಒಂದು ಕೇಸು, ನನ್ನ ಸರ್ಕಾರ ನಾನು ಮಾಡ್ತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ ಅಂತಾರೆ. ಈ ತರ ಎಲ್ಲ ಇದೆ ಸರ್, ನಮ್ಗೆ ಭಯ ಇದೆ. ದಯವಿಟ್ಟು ನೀವು ಇದನ್ನು ಮಾತ್ರ ಉಂಡಿ ಕ್ಲೋಸ್ ಮಾಡಿಸಿ, ಸರ್ಕಾರದ ಬಗ್ಗೆ ಸರ್ಕಾರ ವಶಪಡಿಸಿಕೊಂಡು ನೀವು ಏನ್ ಬೇಕಾದ್ರೂ ಮಾಡಿಸಿ ಜಾತ್ರೆ ನಡೀಲಿ ಸರ್, ನಮ್ಗೆ ಒಳ್ಳೇದು. ಎಲ್ರಿಗೂ ಎಲ್ಲ ಗ್ರಾಮಸ್ಥರಿಗೂ ಹೇಳ್ತಾ ಇದ್ದೀನಿ. ಇದು ಯಾವುದೇ ವರ್ಷದಿಂದ ನಡೀತಾ ಇದೆ ಸರ್? ಇದು ಸುಮಾರು ನನಗೆ ಗೊತ್ತಿಲ್ಲ ಸರ್, ನಾನು ಹುಟ್ಟಿದಾಗ ಅದಕ್ಕೆ ಮುಂಚೆಯಿಂದಾನೇ ಇದೆ. ಸುಮಾರು ವರ್ಷದಿಂದ ನಡೀತಾ ಇದೆ. ಚೋಳರ ಕಾಲದಿಂದ ಇದೆ ಅಂತ ದೇವಸ್ಥಾನ, ಅವಾಗಲಿಂದಾನು ಜಾತ್ರೆ ಸುಮಾರು ನಡೀತಾನೇ ಇದೆ ಸರ್. ಯಾರು ಬಿಟ್ಟಿಲ್ಲ. ಜಾತ್ರೆ ನಡೀಲಿ, ಬೇಡ ಅಂತ ಹೇಳಿಲ್ಲ. ಇದಕ್ಕೆ ಯಾರೇ ಕೇಳೋರಿಲ್ಲ, ಕಮಿಟಿ ಇಲ್ಲ. ಉಂಡಿಗೆ ಏನು ಬೀಗ ಎಲ್ಲ ಈಗ ಏನಿಲ್ಲ, ಅವ್ರ ಹತ್ರನೇ ಬೀಗ ಇರೋದು, ಬೀಗ ಎತ್ತೋದು, ಅವರೇ ಏಕಚಕ್ರಾಧಿಪತಿಯಾಗಿ ಎತ್ಕೊಂಡು ಇದು ಮಾಡ್ತಾ ಇರೋದು. ಯಾರಿಗೆ ಯಾರು ಲೆಕ್ಕ ಕೇಳಿದ್ರೇನು ಅವ್ರನ್ನ ಭಯ ಬಿಡಿಸು. ನಾನು ಅದರಿಂದ ಸರ್ಕಾರನೇ ವಹಿಸ್ಕೊಂಡು ಗಮನ ಹರಿಸಿ ದಯವಿಟ್ಟು ಇದನ್ನು ಕ್ರಮ ವಹಿಸಿ ಚೆನ್ನಾಗಿ ಮಾಡ್ಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಗ್ರಾಮಸ್ಥರು ಇನ್ನೂ ಸುತ್ತಮುತ್ತಲು ಹಳ್ಳಿಗಳಲ್ಲಿ ಇದ್ದಾರೆ ಗ್ರಾಮದಲ್ಲಿ. ನೀನೇ ಇರಬೇಕು, ನಾನೇ ಇರಬೇಕು ಅನ್ನೋದೇನು ಇಲ್ಲ. ಎಲ್ಲರೂ ಇರಲಿ, ದೇವಸ್ಥಾನಕ್ಕೆ ಎಲ್ಲರೂ ಇರಲಿ, ಎಲ್ಲರೂ ಬೇಕು. ಅವರು ಖಂಡಿತ ಇದ್ದಾರೆ, 100ಕ್ಕೆ 100ರಷ್ಟು ಇದ್ದಾರೆ ಜನ. ಇದನ್ನು ಮಾತ್ರ ಕ್ರಮ ವಹಿಸಿ ಚೆನ್ನಾಗಿ. ಒಂದು ಇನ್ಸಿಡೆಂಟ್ ನಡೆದಿದೆ. ಮುನಿರತ್ನಂ ಅಂತ ಒಬ್ಬರು ಕಳಿಸಾಯತ್ತವರು, ನಮ್ಮ ಅಣ್ಣನೇ, ಬೇರೆ ಯಾರೂ ಇಲ್ಲ. ಏನು ಅಲ್ಲಿ ಏಣಿ ಇಲ್ಲ, ನೀರಿಲ್ಲ, ಲೈಟ್ ಇಲ್ಲ ಅಂದರೆ ಅವ್ರ ಫ್ಯಾಮಿಲಿ ಸಮೇತ ಅವ್ರನ್ನ ಒಡೆಯಕ್ಕೆ ಬಂದಿದ್ದಾರೆ. ಪ್ರಾಣಹಾನಿ ಇದೆ ನಮಗೆ. ನಾವೆಲ್ಲೋ ಇದೆ, ಬೇರೆ ಕಡೆ ಇದೆ. ಬಂದು ನನಗೆ ಹೇಳಿದ್ರು ಮಾಹಿತಿ. ಬಸ್ ಅವರು ಬಂದಿದ್ರಂತೆ, ಅದು ಯಾರು ಬಂದಿದ್ರು ನಮ್ಗೆ ಗೊತ್ತಿಲ್ಲ. ಬಂದು ಮಾತಾಡ್ಬಿಟ್ಟು ಅವರು ಹೋಗಿದ್ದಾರೆ. ದಯವಿಟ್ಟು ಅದನ್ನೆಲ್ಲ ಗಮನ ಹರಿಸಿ ಇದನ್ನು ಕ್ರಮಶಿಕ್ಷವಾಗಿ ಕ್ರಮಬದ್ಧವಾಗಿ ಮಾಡಬೇಕು ಸರ್. ದಯವಿಟ್ಟು 100 ಸಲ ನಮ್ಮ ಶಾಸಕರು ತಿಳಿಸಲೇಬೇಕು. ದಯವಿಟ್ಟು ಕೈ ಎತ್ತು ಮುಗಿತೀವಿ. ಇದಕ್ಕೆ ಯಾವುದಾದ್ರೂ ಒಂದು ದಾರಿ ಹುಡುಕಲೇಬೇಕು. ಮಾರಿಕುಪ್ಪ ಗ್ರಾಮದಲ್ಲಿ ನಡೆಯುವ ಉದ್ದನಮ್ಮ ಜಾತ್ರೆಗೋಸ್ಕರ ದೇವಸ್ಥಾನ ಡೆವಲಪ್ಮೆಂಟ್ ಕಮಿಟಿ ಬೇಕೇ ಬೇಕು. ಯಾರೂ ಇಲ್ಲ ನೋಡಿ. ಇದರಲ್ಲಿ ನೋಟಿಸ್ ಅಲ್ಲಿ ಹಾಕಿದ್ದಾರೆ, ಒಬ್ಬರೇ ಒಬ್ಬರು ಹೆಸರು ಹಾಕಿದ್ದಾರೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಹಾಕಿದ್ದಾರೆ ನೋಡಿ, ಎ ಕೃಷ್ಣಪ್ಪ ಅಂತ. ಬೇರೆ ಯಾರು ಇಲ್ವಾ ಊರಲ್ಲಿ? ಅಧ್ಯಕ್ಷರೊಬ್ಬರು ಸಾಕ ದೇವಸ್ಥಾನ ನಡೆಯಕ್ಕೆ? ಮುಜರಾಯಿ ಕಮಿಟಿಯಲ್ಲಿ ನಡೀಬೇಕು. ಅವರೊಬ್ಬರಿದ್ರೆ ನಡೀತಾ, ನೀವೇ ಹೇಳಿ, ತಾವೇ ಹೇಳಿ, ಪರವಾಗಿಲ್ಲ. ಅದರಿಂದ ತಾವು ಗಮನ ಹರಿಸಿ ಇದ್ರ ಬಗ್ಗೆ ದಯವಿಟ್ಟು ಇಮಿಡಿಯೇಟ್ಲಿ ಆಕ್ಷನ್ ತಗೊಂಡು ಏನ್ ಮಾಡ್ತೀರೋ ಮಾಡಿ. ಜಾತ್ರೆ ನಡೀಬೇಕು. ನಾವು, ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು ಎಲ್ಲ ಯಾರೋ ಆಗಲಿ ಚೆನ್ನಾಗಿ ನಡೀಬೇಕು. ಒಂದು ದಿವಸ ನಿಲ್ಲಬಾರ್ದು. ಜಾತ್ರೆ ಯಾವ ಡೇಟ್ ಇದೆ ಆ ಡೇಟ್ಗೆ ನಡೀಬೇಕು. ಕ್ರಮ ವಹಿಸಬೇಕು.
10 ಜನ ಬೇಕಿದಕ್ಕೆ. ನಾನು ಒಬ್ಬನೇ ನಂದೇ ಅಂದರೆ ಆಗಲ್ಲ, ನಮ್ದು ಅನ್ಬೇಕು. ಅಷ್ಟು ಮಾತ್ರ ಮಾಡಿಸ್ಕೊಡಿ ಸರ್ ದಯವಿಟ್ಟು. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.